ಭಾರತದ ಮೂರನೇ ಶ್ರೀಮಂತ ನಟ ನಾಗಾರ್ಜುನ. ಈ ನಟನ ಆಸ್ತಿ ವಿವರ ನೋಡೋಣ. ಅಕ್ಕಿನೇನಿ ನಾಗಾರ್ಜುನ ಅವರಿಗೆ ಸದ್ಯ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಅವರಿಗೆ ಈಗ 65 ವರ್ಷ. ಈ ವಯಸ್ಸಿನಲ್ಲೂ ಸಖತ್ ಫಿಟ್ ಆಗಿದ್ದಾರೆ. ಅವರಿಗೆ ಎಲ್ಲಾ ಕಡೆಗಳಿಂದ ಶುಭಾಶಯ ಬರ್ತಿದೆ. ಅವರ ನೆಟ್ವರ್ತ್ 3,100 ಕೋಟಿ ರೂಪಾಯಿ ಎಂಬ ವಿಚಾರ ನಿಮಗೆ ಗೊತ್ತಾ? ಅವರು ಭಾರತದ ಶ್ರೀಮಂತ ನಟರಲ್ಲಿ 3ನೇ ಸ್ಥಾನದಲ್ಲಿ ನಿಲ್ತಾರೆ. ಅವರು ಹಲವು ರಿಯಲ್ ಎಸ್ಟೇಟ್ ಜಮೀನುಗಳನ್ನು ಕೂಡ ಹೊಂದಿದ್ದಾರೆ. ಆ ಬಗ್ಗೆ ಸಂಪೂರ್ಣ ವಿವರವನ್ನ ನೋಡೋಣ. 1986ರಲ್ಲಿ ರಿಲೀಸ್ ಆದ ವಿಕ್ರಮ್ ಚಿತ್ರದ ಮೂಲಕ ನಾಗಾರ್ಜುನ ಅವರು ಚಿತ್ರರಂಗಕ್ಕೆ ಕಾಲಿಟ್ಟರು. ಆ ಬಳಿಕ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಸಿನಿಮಾಗೆ ಕೋಟಿ ರೂಪಾಯಿ ಸಂಪಾದಿಸೋ ಅವರು 3,100 ಕೋಟಿ ರೂಪಾಯಿ ಆಸ್ತಿ ಮಾಡಿಕೊಂಡಿದ್ದಾರೆ. ಅವರು ಹಲವು ಆದಾಯ ಮೂಲಗಳನ್ನು ಕೂಡ ಹೊಂದಿದ್ದಾರೆ. ಅವರು ನಿರ್ಮಾಪಕ ಕೂಡ ಹೌದು. ಬಿಗ್ ಬಾಸ್ ಕೂಡ ನಡೆಸಿಕೊಡ್ತಿದ್ದಾರೆ. ಅನ್ನಪೂರ್ಣ ಸ್ಟುಡಿಯೋಸ್ನ ಅಕ್ಕಿನೇನಿ ಹೊಂದಿದ್ದಾರೆ. ಹೈದರಾಬಾದ್ನ ಹೈಟೆಕ್ ಸಿಟಿಯಲ್ಲಿ ಕನ್ವೆನ್ಷನ್ ಸೆಂಟರ್ ಹೊಂದಿದ್ರು. ಅನ್ನಪೂರ್ಣ ಇಂಟರ್ ನ್ಯಾಷನಲ್ ಸ್ಕೂಲ್ ಅನ್ನು ಕೂಡ ಹೊಂದಿದ್ದಾರೆ. ಇದು NGO. ಇದರಲ್ಲಿ ಸಿನಿಮಾ ಬಗ್ಗೆ ಶಿಕ್ಷಣ ಕೂಡ ನೀಡಲಾಗುತ್ತೆ. ಇದರಿಂದ ಅವರು ಲಾಭ ನಿರೀಕ್ಷಿಸಿಲ್ಲ. ನಾಗಾರ್ಜುನ ಅವರು ಹೈದರಾಬಾದ್ನಲ್ಲಿ ವಿವಿಧ ಪ್ರಾಪರ್ಟಿ ಹೊಂದಿದ್ದಾರೆ. ಜೂಬ್ಲಿ ಹಿಲ್ಸ್ನಲ್ಲಿರುವ ಅವರ ಮನೆ ಇದ್ದು ಅದರ ಬೆಲೆ 50 ಕೋಟಿ ರೂಪಾಯಿ ಎನ್ನಲಾಗಿದೆ. ಅವರ ಫಿಲ್ಮ್ ಸ್ಟುಡಿಯೋ 200 ಕೋಟಿ ರೂಪಾಯಿ ಮೌಲ್ಯ ಹೊಂದಿದೆ. ನಾಗಾರ್ಜುನ ಅವರು ಲಕ್ಸುರಿ ಕಾರುಗಳ ಕಲೆಕ್ಷನ್ ಅನ್ನು ಹೊಂದಿದ್ದಾರೆ. ಅವರ ಬಳಿ BMW 7 ಸೀರೀಸ್ 1.5 ಕೋಟಿ ರೂಪಾಯಿ, ಆಡಿ A7 90.5 ಲಕ್ಷ ರೂಪಾಯಿ, BMW M6 1,76 ಲಕ್ಷ ಮೊದಲಾದ ಕಾರುಗಳನ್ನು ಹೊಂದಿದ್ದಾರೆ. ಅಕ್ಕಿನೇನಿ ನಾಗಾರ್ಜುನ ಅವರು ಶ್ರೀಮಂತ ನಟರಲ್ಲಿ 3ನೇ ಸ್ಥಾನದಲ್ಲಿ ನಿಲ್ತಾರೆ. ಮೊದಲ ಸ್ಥಾನದಲ್ಲಿ ಶಾರುಖ್ ಖಾನ್ 6,000 ಕೋಟಿ ರೂಪಾಯಿ ಇದ್ದರೆ 3ನೇ ಸ್ಥಾನದಲ್ಲಿ ಅಕ್ಕಿನೇನಿ ನಾಗಾರ್ಜುನ ಇದ್ದಾರೆ. ಅವರ ಪ್ರತಿ ಚಿತ್ರಕ್ಕೆ 20ರಿಂದ 30 ಕೋಟಿ ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾಗಾರ್ಜುನ ಅವರು ಬಿಗ್ ಬಾಸ್ನ ನಡೆಸಿಕೊಡ್ತಿದ್ದಾರೆ. ಇದರಿಂದಲೂ ಕೂಡ ಅವರಿಗೆ ಹಣ ಬರ್ತಿದೆ. ನಾಗಾರ್ಜುನ ಅವರಿಗೆ ಕ್ರೀಡೆ ಬಗ್ಗೆಯೂ ಆಸಕ್ತಿ ಇದೆ. ಅವರು ಇಂಡಿಯನ್ ಬ್ಯಾಡ್ಮಿಂಟನ್ ಲೀಗ್ನಲ್ಲಿ ಮುಂಬೈ ಮಾಸ್ಟರ್ಸ್ ತಂಡ ಹೊಂದಿದ್ದಾರೆ. AIM ಸೂಪರ್ ಸ್ಪೋರ್ಟ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಮಾಹಿ ರೇಸ್ ಟೀಮ್ ಹೊಂದಿದ್ದಾರೆ. ಇಂಡಿಯನ್ ಸೂಪರ್ ಲೀಗ್ನಲ್ಲಿ ಕೇರಳ ಬ್ಲಾಸ್ಟರ್ಸ್ ತಂಡ ಹೊಂದಿದ್ದಾರೆ. ಅಕ್ಕಿನೇನಿ ನಾಗಾರ್ಜುನ ಕೊನೆಯದಾಗಿ ಕಾಣಿಸಿಕೊಂಡಿದ್ದು ಈ ವರ್ಷ ರಿಲೀಸ್ ಆದ ನಾಸಾಮಿ ರಂಗ ಸಿನಿಮಾದಲ್ಲಿ. ಕುಬೇರ ಸಿನಿಮಾದಲ್ಲಿ ಅವರು ನಟಿಸುತ್ತಿದ್ದಾರೆ. ಈ ಚಿತ್ರದ ಶೂಟಿಂಗ್ ನಡೆಯುತ್ತಿದೆ ಎಂದು ಸದ್ಯ ಮಾಹಿತಿ ತಿಳಿದು ಬಂದಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.